ಇನ್ನು ಮತ್ತೊಂದು ಕಡೆ ಈಗಾಗಲೇ ಈ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ತಿಮ್ಮಾಪುರ್ಗೆ ಇದೇ ಸಂಕಷ್ಟವನ್ನ ತಂದೊಡ್ಡಲಿದೆಯಾ ಅನ್ನುವಂತಹ ಪ್ರಶ್ನೆ. ಭ್ರಷ್ಟಾಚಾರದ ವಿಚಾರವಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ವಿವರಣೆಯನ್ನ ಕೇಳ್ತಾ ಇದ್ದಾರೆ. ನಿನ್ನೆ ಸಚಿವ ತಿಮ್ಮಾಪುರ್ ಕೆಲವು ಮಾಹಿತಿಯನ್ನ ನೀಡಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಇದರಿಂದ ತೃಪ್ತರಾಗಿಲ್ಲ. ಇವತ್ತು ಬದಾಮಿಯಲ್ಲಿ ಇಬ್ಬರು ಮುಖಾಮುಖಿಯಾಗ್ತಾರೆ. ಸಚಿವ ತಿಮ್ಮಾಪುರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾದಾಮಿಯಲ್ಲಿ ಇವತ್ತು ಮುಖಾಮುಖಿ ಆಗ್ತಾರೆ. ಇವತ್ತು ತಿಮ್ಮಾಪುರ್ಗೆ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತಗೊಳ್ಳುವ ಸಾಧ್ಯತೆ ಅಧಿಕವಾಗಿದೆ. ಭ್ರಷ್ಟಾಚಾರ ಆರೋಪದ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಸಿದ್ದರಾಮಯ್ಯ. ಆರೋಪದ ಬಗ್ಗೆ ಖುದ್ದು ವಿವರಣೆ ನೀಡುವಂತೆ ಸಿಎಂ ತಾಕೀತು ಮಾಡಿದ್ದಾರೆ. ನಿನ್ನೆ ಕೊಟ್ಟಂತಹ ವಿವರಣೆ ಇದರಿಂದ ತೃಪ್ತರಾಗಿಲ್ಲ ಸಿದ್ದರಾಮಯ್ಯ. ಇವತ್ತು ಖುದ್ದು ಆರೋಪಗಳಿಗೆ ಸ್ಪಷ್ಟನೆ ನೀಡುವಂತೆ ತಾಕೀತು ಮಾಡ್ತಾರೆ. ಅದು ಇವತ್ತು ಬಾದಾಮಿ ಪ್ರವಾಸದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ಸೊ ಬಾದಾಮಿಯಲ್ಲಿ ತಿಮ್ಮಾಪುರ್ ಅವರಿಗೆ ಸಿದ್ದರಾಮಯ್ಯ ಕ್ಲಾಸ್ ತಗೊಳ್ಳೋ ಸಾಧ್ಯತೆ ಇದೆ. ತೀವ್ರ ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಮತ್ತು ತಿಮ್ಮಾಪುರ್ ಅವರ ಭೇಟಿ. ಭ್ರಷ್ಟಾಚಾರಕ್ಕೆ ರಾಜೀನಾಮೆ ಕೊಡಬೇಕಾ? ಯಾಕೆ ಸಚಿವರು ರಾಜೀನಾಮೆ ಕೊಡಬೇಕು? ವಿರಾಜಪೇಟೆಯಲ್ಲಿ ಶಾಸಕ ಎಸ್ ಪೊನ್ನಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು ಈ ರೀತಿಯಾಗಿ. ದೇಶದ ಗಡಿಯಲ್ಲಿ ನಿತ್ಯ ಉಗ್ರರು ನುಸುಳುತ್ತಿದ್ದಾರೆ. ಇದಕ್ಕೆ ಯಾವ ಸಚಿವರು ರಾಜೀನಾಮೆ ಕೊಡಬೇಕು? ಬಿಜೆಪಿ ನಾಯಕರಿಗೆ ಸಿಎಂ ಕಾನೂನು ಸಲಹೆಗಾರ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಎಸ್ ಪೊನ್ನಣ್ಣ ಅವರು ಈ ರೀತಿಯಾಗಿ ಮಾತಾಡಿರೋದು. ಹೊಸ ನುಸುಳುವಿಕೆ ಬೇರೆ, ನಮ್ಮಲ್ಲೇ ಇರುವಂಥ ಭ್ರಷ್ಟಾಚಾರಿಗಳು ಬೇರೆ. ಮೊದಲು ನಮ್ಮಲ್ಲಿರುವಂಥ ಭ್ರಷ್ಟಾಚಾರವನ್ನು ಹೋಗಲಾಡಿಸುವಂಥ ಕೆಲಸವನ್ನು ಆಗಬೇಕು. ಕೇಳಿ ಏನು ಮಾತಾಡಿದ್ದಾರೆ ಅಂತೇಳಿ. ಎಲ್ಲ ಅಧಿಕಾರಿಗಳಲ್ಲಿ ಆಗುವಂಥ ಭ್ರಷ್ಟಾಚಾರಕ್ಕೆ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದ್ರೆ ನಮ್ಮ ಗಡಿ ಭಾಗದಲ್ಲಿ ದಿನನಿತ್ಯ ಪಾಕಿಸ್ತಾನದವರು ಮತ್ತು ಉಗ್ರಗಾಮಿಗಳು ಒಳಗಡೆ ಬರ್ತಾ ಇದ್ದಾರಲ್ಲ, ಇಲ್ಲಿ ಬಂದು ನಮ್ಮ ಮೇಲೆ ಬಾಂಬ್ ದಾಳಿ ಮಾಡ್ತಾ ಇದ್ದಾರಲ್ಲ, ಯಾರು ರಾಜೀನಾಮೆ ಕೊಡಬೇಕು ಅದಕ್ಕೆ? ಯಾರೋ ಒಬ್ಬ ಅಧಿಕಾರಿ ಎಲ್ಲೋ ಭ್ರಷ್ಟಾಚಾರ ತಗೊಂಡು ಸಿಕ್ಕಾಕೊಂಡ್ರೆ ಮಂತ್ರಿ ರಾಜೀನಾಮೆ ಕೊಡಬೇಕಂತ ಹೇಳಿದ್ರೆ, ಈ ದೇಶದ ಸುರಕ್ಷತೆಯನ್ನು, ಈ ದೇಶದ ಗಡಿಯನ್ನು ಕಾಪಾಡುವಂಥ ಜವಾಬ್ದಾರಿ ವಹಿಸ್ಕೊಂಡಿರುವಂಥ ಮಂತ್ರಿ ಏನು ಮಾಡಬೇಕು? ಪುಲ್ವಾಮಾ, ಪಹಲ್ಗಾಮ್ ಇದೆಲ್ಲ ನಡೆದಾಗ ಜವಾಬ್ದಾರಿ ಅಲ್ವ ಅವ್ರದ್ದು? ಅದು ಅವ್ರ ಜವಾಬ್ದಾರಿ ನೆರವೇರಿಸಲಿ. ಇಲ್ಲಿದ್ದ ಮಂತ್ರಿ ಇದು ಆಮೇಲೆ ನೋಡೋಣ. ಅಲ್ಲ, ನಾನು ನೋಡಲಿಲ್ಲ. ನಾನೇನು ಭ್ರಷ್ಟಾಚಾರ ಅಂತ ಪರ ಮಾತಾಡ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಅಧಿಕಾರಿಗಳ ಹಂತದಲ್ಲಿ ಆಗುವಂಥ ಭ್ರಷ್ಟಾಚಾರಕ್ಕೆ ನೀವು ಮಂತ್ರಿಗಳು ರಾಜೀನಾಮೆ ಕೊಡಿ ಅಂತ ಹೇಳೋದು ಎಷ್ಟು ಸೂಕ್ತ ಅಂತ ಹೇಳುವಂಥ ಪ್ರಶ್ನೆ. ಆದರೆ ಇಲ್ಲಿ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ದಾಖಲೆಗಳಿದೆ ಅಥವಾ ಅದಕ್ಕೆ ಆಧಾರ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕ್ರಮ ಜರುಗಲೇಬೇಕು. ಸಚಿವ ತಿಮ್ಮಾಪುರ್ ವಿರುದ್ಧ ಕೇಳಿ ಬಂದಿರುವಂತಹ ಭ್ರಷ್ಟಾಚಾರದ ಆರೋಪದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ಅದು ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ಅವರು ಇರಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬಿಜೆಪಿ ಅವರು ಸುಮ್ಮನೆ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಅಂತೆಲ್ಲ ಹೇಳ್ತಾರೆ, ಆದರೆ ಯಾವುದೇ ರೀತಿಯ ದಾಖಲೆಗಳನ್ನು ಕೊಟ್ಟಿಲ್ಲ. ಅವರು ದಾಖಲೆ ಕೊಡಲಿ, ಬಿಜೆಪಿ ಅವರು ಸುಮ್ಮನೆ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತಾರೆ. ಬಿಜೆಪಿ ಅವರು ಮೊದಲು ಸುಳ್ಳು ಹೇಳೋದನ್ನು ನಿಲ್ಲಿಸಲಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಭ್ರಷ್ಟಾಚಾರ ಆರೋಪ ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ್ ಇರಲ್ಲ ಅಂತಾನು ಖರ್ಗೆ ಅವರು ಹೇಳಿದ್ದಾರೆ. ಹಿಂದೆ ಕೂಡ ಬಿಜೆಪಿಯವರು ಇದನ್ನು ಪ್ರಸ್ತಾಪ ಮಾಡಿದರು. ಯಾವುದೇ ರೀತಿಯಾದಂಥ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದ್ದಾನೆ, ತನಿಖೆ ಆಗಲಿ. ಭಾಳ ಸ್ಪಷ್ಟವಾಗಿ ಆರ್.ಬಿ. ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ, ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ನಲ್ಲಿ ಚರ್ಚೆ ಮಾಡಲಿ, ಇವರು ಕೊಡಲಿ ದಾಖಲೆಗಳು. ಏನಾದರೂ ಅದು ಸಾಬೀತಾದರೆ ಒಂದು ಕ್ಷಣವೂ ಕೂಡ ಅವರು ಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ. ಬಿ ಜೆ ಪಿಯವರು ಹಿಟ್ ಆ್ಯಂಡ್ ರನ್ ಮಾಡೋದು ನಿಲ್ಲಿಸಬೇಕು. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟೇಟ್ಮೆಂಟನ್ನು ನೋಡಿದೆ ಪೇಪರ್ಗಳಲ್ಲಿ, 2,000 ಕೋಟಿ 3,000. ಇನ್ನು ಮತ್ತೊಂದು ಕಡೆ ಈಗಾಗಲೇ ಈ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ತಿಮ್ಮಾಪುರ್ಗೆ ಇದೇ ಸಂಕಷ್ಟವನ್ನ ತಂದೊಡ್ಡಲಿದೆಯಾ ಅನ್ನುವಂತಹ ಪ್ರಶ್ನೆ. ಭ್ರಷ್ಟಾಚಾರದ ವಿಚಾರವಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ವಿವರಣೆಯನ್ನ ಕೇಳ್ತಾ ಇದ್ದಾರೆ. ನಿನ್ನೆ ಸಚಿವ ತಿಮ್ಮಾಪುರ್ ಕೆಲವು ಮಾಹಿತಿಯನ್ನ ನೀಡಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಇದರಿಂದ ತೃಪ್ತರಾಗಿಲ್ಲ. ಇವತ್ತು ಬದಾಮಿಯಲ್ಲಿ ಇಬ್ಬರು ಮುಖಾಮುಖಿಯಾಗ್ತಾರೆ.
ಸಚಿವ ತಿಮ್ಮಾಪುರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾದಾಮಿಯಲ್ಲಿ ಇವತ್ತು ಮುಖಾಮುಖಿ ಆಗ್ತಾರೆ. ಇವತ್ತು ತಿಮ್ಮಾಪುರ್ಗೆ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತಗೊಳ್ಳುವ ಸಾಧ್ಯತೆ ಅಧಿಕವಾಗಿದೆ. ಭ್ರಷ್ಟಾಚಾರ ಆರೋಪದ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಸಿದ್ದರಾಮಯ್ಯ. ಆರೋಪದ ಬಗ್ಗೆ ಖುದ್ದು ವಿವರಣೆ ನೀಡುವಂತೆ ಸಿಎಂ ತಾಕೀತು ಮಾಡಿದ್ದಾರೆ. ನಿನ್ನೆ ಕೊಟ್ಟಂತಹ ವಿವರಣೆ ಇದರಿಂದ ತೃಪ್ತರಾಗಿಲ್ಲ ಸಿದ್ದರಾಮಯ್ಯ. ಇವತ್ತು ಖುದ್ದು ಆರೋಪಗಳಿಗೆ ಸ್ಪಷ್ಟನೆ ನೀಡುವಂತೆ ತಾಕೀತು ಮಾಡ್ತಾರೆ. ಅದು ಇವತ್ತು ಬಾದಾಮಿ ಪ್ರವಾಸದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ಸೊ ಬಾದಾಮಿಯಲ್ಲಿ ತಿಮ್ಮಾಪುರ್ ಅವರಿಗೆ ಸಿದ್ದರಾಮಯ್ಯ ಕ್ಲಾಸ್ ತಗೊಳ್ಳೋ ಸಾಧ್ಯತೆ ಇದೆ. ತೀವ್ರ ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಮತ್ತು ತಿಮ್ಮಾಪುರ್ ಅವರ ಭೇಟಿ. ಭ್ರಷ್ಟಾಚಾರಕ್ಕೆ ರಾಜೀನಾಮೆ ಕೊಡಬೇಕಾ? ಯಾಕೆ ಸಚಿವರು ರಾಜೀನಾಮೆ ಕೊಡಬೇಕು? ವಿರಾಜಪೇಟೆಯಲ್ಲಿ ಶಾಸಕ ಎಸ್ ಪೊನ್ನಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು ಈ ರೀತಿಯಾಗಿ. ದೇಶದ ಗಡಿಯಲ್ಲಿ ನಿತ್ಯ ಉಗ್ರರು ನುಸುಳುತ್ತಿದ್ದಾರೆ. ಇದಕ್ಕೆ ಯಾವ ಸಚಿವರು ರಾಜೀನಾಮೆ ಕೊಡಬೇಕು? ಬಿಜೆಪಿ ನಾಯಕರಿಗೆ ಸಿಎಂ ಕಾನೂನು ಸಲಹೆಗಾರ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಎಸ್ ಪೊನ್ನಣ್ಣ ಅವರು ಈ ರೀತಿಯಾಗಿ ಮಾತಾಡಿರೋದು. ಹೊಸ ನುಸುಳುವಿಕೆ ಬೇರೆ, ನಮ್ಮಲ್ಲೇ ಇರುವಂಥ ಭ್ರಷ್ಟಾಚಾರಿಗಳು ಬೇರೆ. ಮೊದಲು ನಮ್ಮಲ್ಲಿರುವಂಥ ಭ್ರಷ್ಟಾಚಾರವನ್ನು ಹೋಗಲಾಡಿಸುವಂಥ ಕೆಲಸವನ್ನು ಆಗಬೇಕು. ಕೇಳಿ ಏನು ಮಾತಾಡಿದ್ದಾರೆ ಅಂತೇಳಿ. ಎಲ್ಲ ಅಧಿಕಾರಿಗಳಲ್ಲಿ ಆಗುವಂಥ ಭ್ರಷ್ಟಾಚಾರಕ್ಕೆ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದ್ರೆ ನಮ್ಮ ಗಡಿ ಭಾಗದಲ್ಲಿ ದಿನನಿತ್ಯ ಪಾಕಿಸ್ತಾನದವರು ಮತ್ತು ಉಗ್ರಗಾಮಿಗಳು ಒಳಗಡೆ ಬರ್ತಾ ಇದ್ದಾರಲ್ಲ, ಇಲ್ಲಿ ಬಂದು ನಮ್ಮ ಮೇಲೆ ಬಾಂಬ್ ದಾಳಿ ಮಾಡ್ತಾ ಇದ್ದಾರಲ್ಲ, ಯಾರು ರಾಜೀನಾಮೆ ಕೊಡಬೇಕು ಅದಕ್ಕೆ? ಯಾರೋ ಒಬ್ಬ ಅಧಿಕಾರಿ ಎಲ್ಲೋ ಭ್ರಷ್ಟಾಚಾರ ತಗೊಂಡು ಸಿಕ್ಕಾಕೊಂಡ್ರೆ ಮಂತ್ರಿ ರಾಜೀನಾಮೆ ಕೊಡಬೇಕಂತ ಹೇಳಿದ್ರೆ ಈ ದೇಶದ ಸುರಕ್ಷತೆಯನ್ನು, ಈ ದೇಶದ ಗಡಿಯನ್ನು ಕಾಪಾಡುವಂಥ ಜವಾಬ್ದಾರಿ ವಹಿಸ್ಕೊಂಡಿರುವಂಥ ಮಂತ್ರಿ ಏನು ಮಾಡಬೇಕು? ಪುಲ್ವಾಮಾ, ಪಹಲ್ಗಾಮ್ ಇದೆಲ್ಲ ನಡೆದಾಗ ಜವಾಬ್ದಾರಿ ಅಲ್ವ ಅವ್ರದ್ದು? ಅದು ಅವ್ರ ಜವಾಬ್ದಾರಿ ನೆರವೇರಿಸಲಿ. ಇಲ್ಲಿದ್ದು ಮಂತ್ರಿ ಆಮೇಲೆ ನೋಡೋಣ. ಅಲ್ಲ, ನಾನು ನೋಡಲಿಲ್ಲ. ನಾನೇನು ಭ್ರಷ್ಟಾಚಾರ ಪರ ಮಾತಾಡ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಅಧಿಕಾರಿಗಳ ಹಂತದಲ್ಲಿ ಆಗುವಂಥ ಭ್ರಷ್ಟಾಚಾರಕ್ಕೆ ನೀವು ಮಂತ್ರಿಗಳ ರಾಜೀನಾಮೆ ಕೊಡಿ ಅಂತ ಹೇಳೋದು ಎಷ್ಟು ಸೂಕ್ತ ಅಂತ ಹೇಳುವಂಥ ಪ್ರಶ್ನೆ. ಆದರೆ ಇಲ್ಲಿ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ದಾಖಲೆಗಳಿದೆ ಅಥವಾ ಅದಕ್ಕೆ ಆಧಾರ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕ್ರಮ ಜರುಗಲೇಬೇಕು. ಸಚಿವ ತಿಮ್ಮಾಪುರ್ ವಿರುದ್ಧ ಕೇಳಿ ಬಂದಿರುವಂತಹ ಭ್ರಷ್ಟಾಚಾರದ ಆರೋಪದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ಅದು ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ಅವರು ಇರಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬಿಜೆಪಿ ಅವರು ಸುಮ್ಮನೆ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಅಂತೆಲ್ಲ ಹೇಳ್ತಾರೆ, ಆದರೆ ಯಾವುದೇ ರೀತಿಯ ದಾಖಲೆಗಳನ್ನು ಕೊಟ್ಟಿಲ್ಲ. ಅವರು ದಾಖಲೆ ಕೊಡಲಿ, ಬಿಜೆಪಿ ಅವರು ಸುಮ್ಮನೆ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತಾರೆ. ಬಿಜೆಪಿಯವರು ಮೊದಲು ಸುಳ್ಳು ಹೇಳೋದನ್ನು ನಿಲ್ಲಿಸಲಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಭ್ರಷ್ಟಾಚಾರ ಆರೋಪ ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ್ ಇರಲ್ಲ ಅಂತಾನು ಖರ್ಗೆ ಅವರು ಹೇಳಿದ್ದಾರೆ. ಈ ಹಿಂದೆ ಕೂಡ ಬಿಜೆಪಿಯವರು ಇದನ್ನು ಪ್ರಸ್ತಾಪ ಮಾಡಿದರು. ಯಾವುದೇ ರೀತಿಯಾದಂಥ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ, ತನಿಖೆ ಆಗಲಿ. ಭಾಳ ಸ್ಪಷ್ಟವಾಗಿ RB ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ, ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ನಲ್ಲಿ ಚರ್ಚೆ ಮಾಡಲಿ, ಇವರು ಕೊಡಲಿ ದಾಖಲೆಗಳು. ಏನಾದರೂ ಅದು ಸಾಬೀತಾದರೆ ಒಂದು ಕ್ಷಣವೂ ಕೂಡ ಅವರು ಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ. BJPಯವರು ಹಿಟ್ ಆ್ಯಂಡ್ ರನ್ ಮಾಡೋದು ನಿಲ್ಲಿಸಬೇಕು. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟೇಟ್ಮೆಂಟನ್ನು ನೋಡಿದೆ ಪೇಪರ್ಗಳಲ್ಲಿ. 2,000 ಕೋಟಿ 3,000